ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ದೊಡ್ಡ ನಮಸ್ಕಾರ. ನಮ್ಮನ್ನೆಲ್ಲ ಇಷ್ಟೆಲ್ಲ ಪ್ರೀತಿಸಿ ಇಷ್ಟು ಜನ ಸೇರಿದ್ದೀರಾ ಅಂದ್ರೆ ನಾವು ನಿಮ್ಮ ಹೃದಯ ಮುಟ್ಟಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ ಪಟ್ಟಿದೀವಿ. ಇದರಲ್ಲಿ ಮುಕ್ಕಾಲು ಭಾಗ ಅಲ್ಲ 100% ನಮ್ಮ ಶ್ರುತಿಗೆ, ರಮೇಶ್ಗೆ ಇವತ್ತು ಧೈರ್ಯವಾಗಿ ನಿಂತು ಈ ತರ ಮಾತಾಡೋ ಶಕ್ತಿ ಕೊಟ್ಟಿರೋ ನಮ್ಮ ಈ ಪ್ರೊಡಕ್ಷನ್ಗೆ ಸೇರ್ತಾ ಇದೆ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೂ ಜೊತೆಯಲ್ಲಿ ನನ್ನ ಗೆಳತಿ ಇದ್ದಾಳೆ ಹಾಲ್ಕೋವಾ. ಅವಳು ಅಬ್ಬಾ ಎಂತ ದೇವ್ರು ಹುಡುಗರೆ ನನಗೆ ಅಂದ್ರೆ ಹೇಳಕ್ಕೆ ಆಗಲ್ಲ. ರಿಯಲ್ ಲೈಫ್ ಅಲ್ಲೂ ಹಂಗೆ, ಈಗಲೂ ಹಂಗೆ ಆಪ್ತ ಮಿತ್ರೆ ಅಲ್ವಾ? ಹಂಗಂದ್ರೆ ಆ ಹಾಲ್ಕೋವಾ ಹತ್ರನೇ ಕೇಳೋಣ. ಹಾಲ್ಕೋವಾ ಆಪ್ತ ಮಿತ್ರೆ ಅವರೇ, ಮೊದಲನೇದಾಗಿ ಹೇಳಿ, ತುಮಕೂರು ಒಂಥರ ಬೆಣ್ಣೆ ಮನಸ್ಸಿನ ಜನ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಪ್ರೀತಿ ವಿಶ್ವಾಸ ನೋಡಿ. ಇಷ್ಟು ದಿನ ನನ್ನ ಬಜಾರಿ ಆಶಾಲತಾ ಅಂತ ಕರೀತಾ ಇದ್ರು, ಎಲ್ಲ ಬಜಾರಿ ಪಾತ್ರ ಮಾಡ್ತಾ ಇದ್ದೆ. ಶ್ರುತಿಯವರು, ರಮೇಶ್ ಅವರು ನನ್ಗೆ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಜಾಲಿ ಅಜ್ಜಿ ಕ್ಯಾರೆಕ್ಟರ್. ದೊಡ್ಡ ಆಕ್ಟರ್ ಆಗ್ತೀರಾ ಅಂತೆಲ್ಲ ಅಂದ್ರೆ ನನಗೆ ಶಿವರಾಗೋಯ್ತು. ಇಂಥ ದೊಡ್ಡವ್ರ ಅಣ್ಣವ್ರ ಫ್ಯಾಮಿಲಿ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ. ಫ್ರಮ್ ದೆನ್ ನನ್ನ ಲೈಫಲ್ಲಿ ನನ್ನ ಥಿಂಕಿಂಗ್ ಚೇಂಜ್ ಆಗಿದ್ದು. ಅಂದ್ರೆ ಅವ್ರು ಮಾತಾಡಿದ್ರಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ಅನುಭವ, ಅದು ನಮ್ಗೆ ಅನುಭವಿಸಿದವ್ರಿಗೆ ಗೊತ್ತು. ಸೊ ಆಫ್ಟರ್ ದ್ಯಾಟ್ ಟ್ರಸ್ಟ್ ಮೀ ನಾನು ಎಲ್ಲೂ ಕೆಳಗಡೆ ಇಳಿದಿದ್ದಿಲ್ಲ. ಸೊ ಎಲ್ಲ ಒಂದು ಗ್ರಾಫ್ ಚೆನ್ನಾಗೇ ಹೋಗ್ತಿದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇವಾಗ ಸಂಜು ಕ್ಯಾರೆಕ್ಟರ್ಗೆ ಬರ್ತೀನಿ. ಸೊ ಇಷ್ಟ ಆದಮೇಲೆ ನನಗೆ ರೆಕಗ್ನೈಸೇಷನ್ ಅಲ್ಪ ಸ್ವಲ್ಪ ಸಿಕ್ತಿತ್ತು. ಈಗ ನನಗೆ ಎಲ್ಲೂ ಹೋದ್ರೂ ಮುತ್ಕೋತಾರೆ ಜನ, ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಇವಾಗ ಎಲ್ಲರೂ ಹೇಟ್ರೆಡ್ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಲೈಕ್ ಕಮೆಂಟ್ಸಲ್ಲಾಗಲಿ ಇಲ್ಲಲಾಗಲಿ, ಎಲ್ಲಾದರೂ ಆಚೆ ಕಡೆ ಫಂಕ್ಷನ್ಸ್ಗಳಿಗೆ ಅಲ್ಲಿಗೆ ಎಲ್ಲಾದರೂ ಹೋದಾಗ ದೃಷ್ಟಿ ತೆಗಿತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಗುಂಪಲ್ಲಿ ಕಟ್ಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ ಅಂತೆಲ್ಲ ಹೇಳ್ತಾರೆ. ಸೊ ಇದಕ್ಕೆ ನಾನು ನಮ್ಮ ಝೀಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ಸ್ಪೇಸ್ ಕೊಟ್ಟಿದ್ದೀರಾ ನನಗೆ ಗ್ರೋ ಮಾಡೋದಕ್ಕೆ. ಆ್ಯಂಡ್ ಐ ಪ್ರಾಮಿಸ್, ನಾನು ಈಚ್ ಆ್ಯಂಡ್ ಎವ್ರಿ ಮುಂದಿನ ಬರೋ ಸ್ಟೆಪ್ನ ನಾನು ಜವಾಬ್ದಾರಿ ತೊಗೊಂಡು ಹೋಗಿ, ಸೊ ಪ್ರತಿಯೊಂದೂ ನಾನು ಐ ವಿಲ್ ಗಿವ್ ಮೈ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಝೀ, ಥ್ಯಾಂಕ್ ಯು ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಐ ವಾಂಟೆಡ್ ದಿಸ್ ಬ್ರೇಕ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ನಾನು ನಯನತಾರ ಅವ್ರ ಹತ್ರ ಮಾತಾಡೋಕ್ಕಿಂತ ಮುಂಚೆ ಆಕ್ಚುಲಿ ನೀವೆಲ್ಲರ ಇರುವಿಕೆಯಲ್ಲಿ ನಾನು ನಮ್ಮ ರೋಸಿ ಸಿಸ್ಟರ್ ಅವ್ರನ್ನ ಆಕ್ಚುಲಿ ವೆಲ್ಕಮ್ ಮಾಡಕ್ಕೆ ಇಷ್ಟಪಡ್ತೀನಿ. ರೋಸಿ ಸಿಸ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಮ್ಮ ಕನ್ನಡ ಬೆಳ್ಳಿತೆರೆ ಕಂಡಂತಹ ಹೆಸರಾಂತ ಕಲಾವಿದೆ ನಮ್ಮ ಜ್ಯೋತಿ ಮೇಡಮ್ ಅವರು ನಮ್ಮ ಕರ್ಣ ಧಾರಾವಾಹಿಯಲ್ಲಿ ಈಗ ರೋಸಿ ಸಿಸ್ಟರ್ ಆಗಿ ಅಭಿನಯಿಸ್ತಾ ಇದ್ದಾರೆ. ಜ್ಯೋತಿ ಮ್ಯಾಮ್, ನೀವು ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ, ಇಷ್ಟು ಪಾತ್ರಗಳನ್ನ ಮಾಡಿದ್ದೀರಾ. ನಾನು ಇತ್ತೀಚೆಗೆ ಕೂಡ ನೀಲಾಂಬರಿ ಪಿಕ್ಚರ್ ನೋಡ್ಬೇಕಾದ್ರೂ ಕೂಡ ನನಗೆ ನಿಮ್ಮ ನೋಡಿದ್ದು ಆ ಪಾತ್ರ, ನಿಮ್ಮ ಅಭಿನಯ ಎಲ್ಲವೂ ನನಗೆ ನೆನಪಾಗ್ತಾ ಇತ್ತು. ಬಟ್ ನಿಮ್ಮ ಜೀವನದಲ್ಲಿ ಕರ್ಣ ಧಾರಾವಾಹಿ ಈ ನರ್ಸ್ ಪಾತ್ರ ಅಂದ್ರೆ ಈ ಮೇಟ್ರನ್ ಪಾತ್ರ ಏನಿದೆ, ರೋಸಿ ಸಿಸ್ಟರ್ ಪಾತ್ರ ಎಷ್ಟು ಇಂಪಾರ್ಟೆಂಟ್? ನಾನು ಸುಮಾರು ವರ್ಷದಿಂದ ಅಂದ್ರೆ ಹೆಚ್ಚು ಕಮ್ಮಿ ಒಂದು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಇದ್ರೂ ನಾನು ಯಾವತ್ತೂ ಈ ಒಂದು ಮೇಟ್ರನ್ ಕ್ಯಾರೆಕ್ಟರ್ನ ನಾನು ಇದುವರೆಗೂ ಮಾಡಿರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಂಗಿ, ಅತ್ತಿಗೆ, ತಾಯಿ ಆದೆ, ಅತ್ತೆ ಆದೆ, ಅಜ್ಜಿ ಆದೆ, ಎಲ್ಲಾ ಕ್ಯಾರೆಕ್ಟರ್ಗಳನ್ನು ಮಾಡ್ಕೊಂಡ್ ಬಂದೆ. ಆದ್ರೆ ಈ ರೋಸಿ ಅನ್ನೋ ಒಂದು ಕ್ಯಾರೆಕ್ಟರು ನನಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಶ್ರುತಿ ಮ್ಯಾಮ್ ಹೇಳಿದ್ರು, ಇದು ಒಂಥರ ಹೀರೋ ಮೇಲೆ ತುಂಬಾ ಸಾಫ್ಟ್ ಕಾರ್ನರ್ ಇರುವಂತ ಒಂದು ಕ್ಯಾರೆಕ್ಟರ್, ಅವ್ರ ವಿಷಯ ಎಲ್ಲ ಗೊತ್ತಿರುತ್ತೆ. ಸೊ ಇದು ಒಂದು ತುಂಬಾ ಚೆನ್ನಾಗಿ ಬರುವಂತ ಒಂದು ಕ್ಯಾರೆಕ್ಟರ್ ಮಾಡಿ ನೀವು ಅಂತ ಅಂದ್ರು. ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಅವನ್ ಚಿಕ್ಕ ಮಗುವಿಂದ ಅವನ ವಿಷಯ ಎಲ್ಲ ಗೊತ್ತಿರುತ್ತೆ, ತುಂಬಾ ಸಾಫ್ಟ್ ಕಾರ್ನರ್ ಅವನ ಮೇಲೆ ಇರುತ್ತೆ, ಅವನನ್ನ ತುಂಬಾ ಪ್ರೀತಿಸೋ ಒಂದು ಜೀವ. ಸೊ ಹಾಗಾಗಿ ಜನ ರೆಕಗ್ನೈಸ್ ಮಾಡ್ತಾರೋ ಇಲ್ವೋ ನನ್ನನ್ನ ಅಂತ ಅನ್ಕೊಂಡಿದ್ದೆ. ಆದ್ರೆ ಜನ ತುಂಬಾ ರೆಕಗ್ನೈಸ್ ಮಾಡಿದ್ದಾರೆ. ಆಮೇಲೆ ನನ್ನನ್ನ ರೋಸಿ ಅಂತಾನೆ ಕರೀತಾರೆ. ಇದೇ ತರ ಪ್ರೀತಿ ವಿಶ್ವಾಸನ ನೀವು ನಮ್ಮ ಮೇಲೆ ಇಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಯನತಾರ ಮೇಡಮ್, ಸೀರಿಯಲ್ ಅಲ್ಲಿ ಯಾವಾಗ್ಲೂ ಬ್ಯೂಟೀಸ್ ಜೊತೆ ಒಂದೆರಡು ಸ್ಟೆಪ್ ಹಾಕ್ಬೇಕು ಅಂತ, ಇದು ನಮ್ಮ ಆಸೆ ಕೂಡ ಹೌದು. ಮೇಡಮ್, ನೀವು ಡ್ಯಾನ್ಸ್ ಮಾಡಕ್ ಬಂದ್ರೆ ಭಯ ಆಗೋಯ್ತು. ಆ ತರ ಇತ್ತು ಮೇಡಮ್. ನಮ್ಗೆ ಬಂದಿದ್ದಕ್ಕೆಲ್ಲ ಲಾಫಿಂಗ್ ಕ್ಲಾಸ್ ಮಾಡ್ತೀರಾ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೇನಂತೆ, ನಗದಿಕ್ ದುಡ್ಡೆ ಕಾಸೆ ಎಲ್ಲಿ ನಗ್ಸಿ ಒಂದ್ಸಲಿ ಆಶ್ರಮ. ಥ್ಯಾಂಕ್ ಯು ಲೇಡೀಸ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್.
ಅನು ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಿಂದ ಬಂದ್ರಿ ನೀವು ಇಲ್ಲಿಗೆ. ಥ್ಯಾಂಕ್ ಯು ಅನು. ತುಂಬಾ ಖುಷಿ ಆಯ್ತು ಬಂದಿದ್ದು. ಕರ್ಣ ಸೀರಿಯಲ್ ನ ಅಭಿಮಾನಿಗಳನ್ನೆಲ್ಲ ನೋಡಿ ಖುಷಿ ಆಯ್ತು. ಶ್ರುತಿಗೆ ಮತ್ತೆ ರಮೇಶ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಐ ಥಿಂಕ್ ಸುಮಾರು ಸರಿ ಪರ್ಸನಲ್ ಆಗಿ ವೆನೆವರ್ ಐ ಮೆಟ್ ದೆಮ್ ಐ ಹ್ಯಾವ್ ಸ್ಪೋಕನ್ ಟು ಶ್ರುತಿ, ಬಟ್ ಈ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಅವಕಾಶ ಸಿಕ್ಕಿರ್ಲಿಲ್ಲ. ತುಂಬಾ ಗ್ಯಾಪ್ ಆದ್ಮೇಲೆ ಐ ಥಿಂಕ್ ಅಮ್ಮನೂ ಅವರು ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು. ಅದ್ರ ಜೊತೆಗೆ ಆಶ್ರಮ ಅವರು ಇಬ್ರು ಸೆಟ್ ಅಲ್ಲಿ ಯಾವಾಗ್ಲೂ ಮೋಸ್ಟ್ ಆಫ್ ದ ಟೈಮ್ ಜೊತೆಲೇ ಇರ್ತಾರೆ ಅನ್ಸುತ್ತೆ. ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಥ್ಯಾಂಕ್ ಮೀ. ಯು ಅನು, ಥ್ಯಾಂಕ್ ಯು ವೆರಿ ಮಚ್. ಬರ್ಲಿ ಚಪ್ಪಾಳೆ ನಮ್ಮ ಪ್ರೀತಿಯ ಅನುಗೆ ಪ್ಲೀಸ್. ನೀವು ಓಪನ್ ಮಾಡ್ಬೋದು. Appu, Appu, we love you. Appu, Appu, we love you. ಅವರು ಹೇಳಿದ್ರು ನನ್ನ ಹತ್ರ ಒಂದು ಫೋಟೋ ಇಲ್ಲ ಅವ್ರ ಜೊತೆ ಇರೋದು ಅಂತ. ಫೋಟೋ ಇಲ್ಲದೆ ಇರ್ಬೋದು, ಆದ್ರೆ ಒಂದು ಆಲ್ಬಮ್ ಅಷ್ಟು ಪ್ರೀತಿ ಅಭಿಮಾನ ಅವರ ಹೃದಯದಲ್ಲಿದೆ. ಅದನ್ನೇ ನಾವು ಫೋಟೋ ಆಗಿ ಮಾಡಿಸಿರೋದು. ಹೇಗನ್ಸುತ್ತೆ ಗಿಫ್ಟ್ ನಿಮ್ಗೆ? ನನಗೆ ಇಷ್ಟು ವರ್ಷದಲ್ಲಿ ಬಂದಂತ ಬೆಸ್ಟ್ ಗಿಫ್ಟ್ ಇದು. ನನ್ನ ಕೊರ್ಗುನ ಒಂದೇ ಕ್ಷಣ ನೀಗಿಸ್ಬಿಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಅನು. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ಸ್ ಅ ಲಾಟ್. ದಿಸ್ ಮೀನ್ಸ್ ದ ವರ್ಲ್ಡ್ ಟು ಮೀ. ಥ್ಯಾಂಕ್ ಯು. ಸೊ ಅಪ್ಪು ಸರ್ ಅವ್ರನ್ನ ಇಷ್ಟಪಡುವಂತ ಅಷ್ಟು ಅಭಿಮಾನಿಗಳ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು.